बेळगाव जिल्हा काँग्रेसमध्ये गेल्या 30 वर्षांपासून निष्ठावंत कार्यकर्ता म्हणून काम केले असून मला विधान परिषदेवर नामनिर्देशन करावे अशी मागणी ग्रामीण जिल्हाध्यक्ष विनय नावलगट्टी यांनी केली। बुधवारी बेळगाव येथे पत्रकारांशी बोलताना त्यांनी सांगितले की 1924 मध्ये महात्मा गांधी यांच्या अध्यक्षतेखाली बेळगावमध्ये झालेल्या AICC अधिवेशनाच्या शताब्दी वर्षानिमित्त आयोजित गांधी भारत 100 कार्यक्रम यशस्वी करण्यामध्ये त्यांनी महत्त्वाची भूमिका बजावली। ಕಳೆದ 30 ವರ್ಷಗಳಿಂದ 1996ರಿಂದ ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ 30 ವರ್ಷ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿ ಯಡೂರ್ ಬೇಸ್ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು ವಿದ್ಯಾರ್ಥಿ ಕಾಂಗ್ರೆಸ್ನಿಂದ। ವಿದ್ಯಾರ್ಥಿ ಕಾಂಗ್ರೆಸ್ನಲ್ಲಿ 2 ವರ್ಷ, ಯುವ ಕಾಂಗ್ರೆಸ್ ಜಿಲ್ಲಾ ಪದಾಧಿಕಾರಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ 5 ವರ್ಷ, ಸೇವಾದಳದ ಜಿಲ್ಲಾ ಅಧ್ಯಕ್ಷನಾಗಿ 5 ವರ್ಷ, ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಸೇವಾದಳದ 4 ವರ್ಷ, ಅದಾದ ನಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಸಮಸ್ತ ಏನು 16 ಕ್ಷೇತ್ರಗಳ ಜಿಲ್ಲೆ ಇತ್ತು ಅದಕ್ಕೆ 6 ವರ್ಷ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೂ ಏನು 2013ರ ಒಂದು ಚುನಾವಣೆ ಇತ್ತು, ವಿಧಾನಸಭಾ ಚುನಾವಣೆ, ಅದರಲ್ಲಿ 1 ವರ್ಷ ಚುನಾವಣಾ ಸಂದರ್ಭದಲ್ಲಿ ನಾನು ಅಡ್ಹಾಕ್ ಪ್ರೆಸಿಡೆಂಟ್ ಉಸ್ತುವಾರಿ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡಿ ಮುಂದೆ 2015ರಿಂದ ಇಲ್ಲಿಯವರೆಗೆ 11 ವರ್ಷಗಳ ಕಾಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಯಶಸ್ವಿ ಅಧ್ಯಕ್ಷನಾಗಿ ಜಿಲ್ಲೆಯಲ್ಲಿ ಎಲ್ಲ ಮುಖಂಡರುಗಳನ್ನು ಒಗ್ಗಟ್ಟಿನಿಂದ ಅವರ ವಿಶ್ವಾಸವನ್ನು ಗಳಿಸಿಕೊಂಡು ಒಗ್ಗಟ್ಟಿನಿಂದ ಕೆಲಸವನ್ನು ನಾವು ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಎಲ್ಲ ಚುನಾವಣೆಗಳಲ್ಲಿ 2016 ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಚುಕ್ಕಾಣಿ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದೀವಿ। ಅದೇ ರೀತಿ ಏನು ಸ್ಥಳೀಯ ಸಂಘಟನೆಗಳು ಮುನ್ಸಿಪಾಲ್ಟಿ ಇರ್ಬೋದು, ನಗರಸಭೆ ಇರ್ಬೋದು, ಅದರಲ್ಲೂ ಸಹ ಅದೇ ರೀತಿ ನಾವು ಯಾವುದೇ ಒಂದು MLC 2 MLC ಚುನಾವಣೆಯಲ್ಲಿ ಒಂದು ಶಿಕ್ಷಕರ ಮತಕ್ಷೇತ್ರ ಲೋಕಲ್ ಬಾಡಿಯಿಂದ ಆರಿಸಿ ತರುವಲ್ಲಿ ನಾವು ಪಾತ್ರ ವಹಿಸಿದ್ದೀವಿ ಅಂತ ಹೇಳ್ಬೋದು। ಅದೇ ರೀತಿ ಬೆಳಗಾವಿಯಲ್ಲಿ ಸುಸಜ್ಜಿತವಾದಂಥ ಕಾಂಗ್ರೆಸ್ ಭವನ ಕಟ್ಟುವಲ್ಲಿಯೂ ಸಹ ನನ್ನ ಹಳೆ ವಿಷಯವನ್ನು ನನ್ನ ಜಿಲ್ಲಾಧ್ಯಕ್ಷತೆಯಲ್ಲಿ ಒಂದು ಸಂತೋಷವಿದೆ। ಹೀಗಾಗಿ ಪಕ್ಷಕ್ಕಾಗಿ ಹಗಲಿರುಳು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳನ್ನು ಮುಖಂಡರುಗಳನ್ನು ಕಾರ್ಯಕರ್ತರನ್ನು ಒಗ್ಗಟ್ಟಿಗೆ ತೆಗೆದುಕೊಂಡು ವಿರೋಧ ಪಕ್ಷದಲ್ಲಿದ್ದಾಗಲೂ ಸಹ ಕೇಂದ್ರ ಸರ್ಕಾರದ ಏನು ಜನವಿರೋಧಿ ನೀತಿಗಳು ಬಂದಾಗಲೂ ಸಹ ನಾನು ಹಗಲಿರುಳು 10 ವರ್ಷಗಳ ಕಾಲ ಬೀದಿಗಿಳಿದು ಹೋರಾಟವನ್ನು ಮಾಡ್ಕೊತಾ ಬಂದಿದ್ದೀನಿ। ಹೀಗಾಗಿ ನಾನು 2013 ಇರ್ಬೋದು, 18 ಇರ್ಬೋದು, 2023ರ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳು ಬಂದರೂ ಸಹ ಇಲ್ಲಿಯವರೆಗೆ ಯಾವುದೂ ಒಂದು ನನಗೆ ಸ್ಥಾನಮಾನ ಸಿಕ್ಕಿಲ್ಲ ಅಂತ ಹೇಳಿ ನಾನು ಈ ಸರ್ತಿ ನನಗೆ ವಿಧಾನ ಪರಿಷತ್ತಿನ ಏನು ನಾಮನಿರ್ದೇಶಿತ ಸದಸ್ಯ ಸ್ಥಾನ ಇದೆ, ಅದರಲ್ಲೂ ಮುಖ್ಯವಾಗಿ ಹೇಳಬೇಕಂತಂದರೆ 40 ವರ್ಷಗಳಿಂದ ಬೆಳಗಾವಿ ಜಿಲ್ಲೆಗೆ ನಾಮನಿರ್ದೇಶಿತ ಸದಸ್ಯತ್ವವನ್ನು MLCಯಲ್ಲಿ ಕೊಟ್ಟಿಲ್ಲ। ಹಾಗಾಗಿ ಒಂದು ಬೆಳಗಾವಿಗೆ ಈ ತಾರತಮ್ಯವನ್ನು ಸರಿ ಮಾಡಬೇಕು ಮತ್ತು ಏನು ಗುಲ್ಬರ್ಗ ವಿಭಾಗ ಇರ್ಬೋದು, ಮೈಸೂರು ವಿಭಾಗ ಇರ್ಬೋದು, ಮಂಗಳೂರು ವಿಭಾಗ ಇರ್ಬೋದು, ಅಲ್ಲಿ ಜಿಲ್ಲಾಧ್ಯಕ್ಷರಿಗೆ ಈಗಾಗಲೇ ನಾಮನಿರ್ದೇಶಿತ ವಿಧಾನ ಪರಿಷತ್ತಿಗೆ ಸ್ಥಾನವನ್ನು ಕೊಟ್ಟಿದ್ದಾರೆ। ಈಗ ಉಳಿದುಕೊಂಡಿದ್ದು ನಮ್ಮ ಏನು ಬಾಂಬೆ ಕರ್ನಾಟಕ, ಕಿತ್ತೂರು ಕರ್ನಾಟಕ ಆ ಭಾಗದಲ್ಲಿ ಉಳಿದಿದೆ। ಅದರಲ್ಲಿಯೂ ನಾನು ಇಡೀ ರಾಜ್ಯದಲ್ಲಿಯೇ ಈಗ ಅತ್ಯಂತ ಹಿರಿಯ ಜಿಲ್ಲಾ ಅಧ್ಯಕ್ಷನಾಗಿದ್ದೀನಿ। ಆ ಕಾರಣಕ್ಕೋಸ್ಕರ ನನಗೆ ದಯವಿಟ್ಟು ಈ ಹುದ್ದೆಯನ್ನು ಕೊಡಬೇಕಂತೇಳಿ ನಾನು ಪಕ್ಷದ ಮುಖಂಡರು ಮನವಿ ಮಾಡಿದ್ದೇನೆ। स्थानिक स्वराज्य संस्था, विधान परिषद आणि शिक्षक मतदारसंघाच्या निवडणुकांमध्येही पक्षाच्या उमेदवारांच्या विजयासाठी प्रयत्न केले असेही त्यांनी सांगितले। विनोद कोलकार, KMM मराठी, बेळगाव। 100 years, 100 days, 100% off on making charges. Bhima Legacy Fest 100 days offer. Get up to 100% off on making charges on gold, silver and diamond. And get a free 24-carat gold bar on every ₹1 lakh diamond value. Available at all Bhima showrooms. TNC apply.